Hey guys, welcome back to my channel Spurti Vlogs. ಸೊ ಗೈಸ್, ಇವತ್ತು ಸಂಡೇ ಆ್ಯಂಡ್ ಸಂಡೇ ಬ್ರಂಚ್ ಮಾಡೋಣ ಅಂತ ನಾನು ಯಶಿಕಾ ಇಬ್ಬರು ಕೂಡ ಹೋಗ್ತಿದ್ದೀವಿ. ಆ್ಯಂಡ್ ಎಲ್ಲಿ ಹೋಗ್ತಿದ್ದೀವಿ ಏನು ಅಂತ ವ್ಲಾಗ್ನ ನೋಡ್ತಾ ನಿಮಗೆ ಗೊತ್ತಾಗುತ್ತೆ. ಆ್ಯಂಡ್ ಇಫ್ ಯು ಲೈಕ್ ಟುಡೇಸ್ ವ್ಲಾಗ್, ಮೇಕ್ ಶೋರ್ ಯು ಲೈಕ್, ಶೇರ್, ಕಾಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್. ಸೊ ಈಗ ನಾವು ಬಂದುಬಿಟ್ಟಿದ್ದೀವಿ ಆಲ್ರೆಡಿ ಟು KGF ರೆಸ್ಟೋರೆಂಟ್, ಕನ್ನಡಿಗಾಸ್ ಗೋಲ್ಡನ್ ಫುಡ್. ಈ ರೆಸ್ಟೋರೆಂಟ್ಗೆ ನಮಗೆ ರೀಲಾಂಚ್ಗಂತ ಇನ್ವೈಟ್ ಮಾಡಿದ್ರು. ಸೊ ಅದಕ್ಕೆ ಮೀ ಆ್ಯಂಡ್ ಮೈ ಸಿಸ್ಟರ್ ಆರ್ ಹಿಯರ್ ಟುಡೇ. ಆ್ಯಂಡ್ ನೀವು ಆಲ್ರೆಡಿ ಶಾರ್ಟ್ಸ್ನ ನೋಡಿರ್ಬೋದು ಆರ್ ಇನ್ಸ್ಟಾಗ್ರಾಮಲ್ಲಿ ರೀಲ್ಸ್ನ ಕೂಡ ನೋಡಿರ್ಬೋದು. ಇಫ್ ಯು ಗೈಸ್ ಹ್ಯಾವ್ ವಾಚ್ಡ್, ಥ್ಯಾಂಕ್ ಯು. ಆ್ಯಂಡ್ ನಿಮಗೆ ಅಲ್ಲಿ ಸಾಕಷ್ಟು ಇನ್ಫಾರ್ಮೇಷನ್ ಸಿಕ್ಕಿರುತ್ತೆ, ಬಟ್ ಇಯರ್ ಇನ್ ಡೀಟೇಲಾಗಿ ನಾನು ಹೇಳ್ತೀನಿ. ಆ್ಯಂಡ್ ದಿಸ್ ವಾಸ್ ನಾಟ್ ಲೈಕ್ ಸಮಥಿಂಗ್ ಲೈಕ್ ವಾಟ್ ಟು ಟೆಲ್ ಕೊಲ್ಯಾಬ್ ಆರ್ ಪೇಡ್ ಪ್ರಮೋಷನ್ ಆ ಥರ ಏನೂ ಇರಲಿಲ್ಲ. ಜಸ್ಟ್ ರೀಲಾಂಚ್ಗೆ ಇನ್ವೈಟ್ ಮಾಡಿದ್ರು ಆ್ಯಂಡ್ ವಿ ವೇ ದೇರ್ ಫಾರ್ ಇಟ್. ಆ್ಯಂಡ್ ದ ಆ್ಯಂಬಿಯನ್ಸ್ ಆ್ಯಂಡ್ ಎವ್ರಿಥಿಂಗ್ ಇಸ್ ಲೈಕ್ ಕಂಪ್ಲೀಟ್ಲಿ KGF ಮೂವಿಯಲ್ಲಿ ನಾವು ಹೆಂಗೆ ನೋಡ್ತಿರೋ ಆ ಥರ ಇದೆ. KGF ಸೆಟ್ಟಿಗೆ ಬಂದಿರೋ ಥರನೇ ಇದೆ. ಆ್ಯಂಡ್ ವೆಜ್ ಥಾಲಿ ಇತ್ತು ಆ್ಯಂಡ್ ಅದ್ರ ಜೊತೆಗೆ ನಾನ್ ವೆಜ್ ಥಾಲಿ, ವಿಚ್ ಇಸ್ ವೆಜ್ ಮೇಳ ಆ್ಯಂಡ್ ನಾನ್ ವೆಜ್ ಮೇಳ. ಸೊ ವೆಜ್ ಮೇಳ ಅಲ್ಲಿ 15+ ಡಿಶಸ್ ಸಿಗುತ್ತೆ ಫಾರ್ ಜಸ್ಟ್ $199 ಆ್ಯಂಡ್ ನಾನ್ ವೆಜ್ ಮೇಳ ಅಲ್ಲಿ 22+ ಡಿಶಸ್ ಸಿಗುತ್ತೆ ಫಾರ್ ಜಸ್ಟ್ $399. ಆ್ಯಂಡ್ ಬೋತ್ ವೆಜ್ ಆ್ಯಂಡ್ ನಾನ್ ವೆಜ್ ಮೇಳ ಎರಡೂ ಕೂಡ ಅನ್ಲಿಮಿಟೆಡ್ ಆಗಿರುತ್ತೆ. ಸೊ ನೀವು ಆಲ್ರೆಡಿ ಡಿಶಸ್ನೆಲ್ಲ ನೋಡಿರ್ಬೋದು. ಆ್ಯಂಡ್ ಇವಾಗ ನಾವು ಎಲ್ಲರೂ ಶೂಟ್ ಮಾಡ್ತಿದ್ವಿ ಆ್ಯಂಡ್ ಎಷ್ಟೊಂದು ಜನ ಬ್ಲಾಗರ್ಸ್ ಎಲ್ಲರೂ ಇದ್ದರು. ಆ್ಯಂಡ್ ಎವ್ರಿಬಡಿ ಈಸ್ ಫ್ರಮ್ ಇನ್ಸ್ಟಾಗ್ರಾಮ್, ಎಲ್ಲ ಇನ್ಸ್ಟಾಗ್ರಾಮ್ ಕ್ರಿಯೇಟರ್ಸ್. ಐ ವಾಸ್ ದ ಓನ್ಲಿ ಒನ್ ಫ್ರಮ್ ಯೂಟ್ಯೂಬ್ ಆ್ಯಂಡ್ ದಟ್ ಈಸ್ ಸಮ್ವೇರ್ ವೆರಿ ಹ್ಯಾಪಿ ಫಾರ್ ಮೀ. ಆ್ಯಂಡ್ ಸಚ್ ಈವೆಂಟ್ಸ್ ಆರ್ ಈ ಥರ ಈವೆಂಟ್ಸ್ ಎಲ್ಲ ನನಗೆ ತುಂಬ ಹೊಸದು, ಅಥವಾ ನಾನು ಈ ಥರದಕ್ಕೆಲ್ಲ ಓಪನ್ ಅಲ್ಲ. ಆ್ಯಂಡ್ ಐ ಫೀಲ್ ಸಮ್ವೇರ್ ಏನೋ ನನ್ನ ಕಂಫರ್ಟ್ ಝೋನಿಂದ ಆಚೆ ಹೋಗಬೇಕು ಅಂತ ಅನಿಸುತ್ತೆ. ದಟ್ಸ್ ವೈ ಐ ಆಮ್ ಆಲ್ವೇಸ್ ಲೈಕ್ ಇಲ್ಲ ಅಂತ ಅಂದ್ಕೊಂಡೇ ಇರ್ತೀನಿ. ಬಟ್ ಹಿಯರ್ ನನಗೆ ಯಾರೂ ಗೊತ್ತಿರಲಿಲ್ಲ ಇನ್ಫ್ಯಾಕ್ಟ್. ಆ್ಯಂಡ್ ನನಗೆ ಗೊತ್ತಿದ್ದು ಬರೀ ಇವರೊಬ್ಬರೇ, ಜಾಲಿ ಡೆಲಿಕಸಿಯಿಂದ ಭಾವನಾ ಅಂತ. ಸೊ ಅವರಿಂದಾನೇ ನನಗೂ ಕೂಡ ಇನ್ವೈಟ್ ಬಂದಿದ್ದು. ಆ್ಯಂಡ್ ಲಾಸ್ಟ್ 2 to 3 times ಇದೇ ಥರ ಇನ್ವೈಟ್ ಬಂದಿತ್ತು, ಬಟ್ ಐ ಕುಡಂಟ್ ಮೇಕ್ ಮೈ ಸೆಲ್ಫ್ ಟು ಗೋ ಅಟೆಂಡ್ ಆ್ಯಂಡ್ ಆಲ್. ಬಟ್ ಈ ಟೈಮ್ ಎಲ್ಲ ಹೋಗಬೇಕು ಅಂತ ಅಂದ್ಬಿಟ್ಟು ಹೋಗ್ತಿತ್ತು. ಆ್ಯಂಡ್ ಇಟ್ ವಾಸ್ ನಿಯರ್ ಬೈ ಆರ್ ಹೋಮ್ ಇಟ್ ಸೆಲ್ಫ್. ಸೊ ಸಾಕಾರ್ ನಗರಲ್ಲಿರೋದು. ಸೊ ಯಲಹಂಕ, ಹೆಬ್ಬಾಳ ಆ ಕಡೆಯಿಂದ ಹೋಗ್ಬೋದು. ಆ್ಯಂಡ್ ದಟ್ ಇಸ್ ಸಮ್ವೇರ್ ನಿಯರ್ ಫಾರ್ ಅಸ್. ಆ್ಯಂಡ್ ಈ ಥರ ಒಂದು ಕ್ಯೂಟ್ ಲಿಟಲ್ ಹ್ಯಾಂಪರ್ ಕೂಡ ಕೊಟ್ಟಿದ್ರು, ವಿಚ್ ಇಸ್ ವೆರಿ ನೈಸ್. ಆ್ಯಂಡ್ ಒನ್ಸ್ ಅಗೇನ್ ಥ್ಯಾಂಕ್ ಯು ಜಾಲಿ ಡೆಲಿಕಸಿ ಆ್ಯಂಡ್ KGF ಟೀಮ್ ಫಾರ್ ಹ್ಯಾವಿಂಗ್ ಮೀ ದೇರ್. ಇಟ್ಸ್ ಮೈ ಪ್ಲೆಷರ್ ಟು ಬಿ ಅ ಪಾರ್ಟ್ ಆಫ್ ಇಟ್. And now let's come to Monday and Tuesday. ಸೊ ಮಂಡೇ ಟ್ಯೂಸ್ಡೇ ಎರಡೂ ದಿನ ನಮ್ಮ ಕಾಲೇಜಲ್ಲಿ ರಿಯಾಲಿಯಾ ನಡೀತಿತ್ತು. ಸೊ ರಿಯಾಲಿಯಾ ಇಸ್ ಎಕ್ಸಾಮ್ ಫಾರ್ ಅಸ್. ರಿಯಾಲಿಯಾ ಇಸ್ ಎಕ್ಸಾಮ್ ಆ್ಯಂಡ್ ಕಿಯಾಸ್ ಇಸ್ ಕೈಂಡ್ ಆಫ್ ಇವೆಂಟ್. ಅದರಲ್ಲಿ ರೆಸ್ಟೋರೆಂಟ್ ಎಲ್ಲ ಸೆಟಪ್ ಮಾಡಿಬಿಟ್ಟು ಮಾಡೋದು. ಸೊ ಆ ರಿಯಾಲಿಯಾ ಬಗ್ಗೆ ಕೂಡ ನಾನು ಪ್ರೀವಿಯಸ್ ವ್ಲಾಗಲ್ಲಿ ಇನ್ಫಾರ್ಮೇಷನ್ನ ಕೊಟ್ಟಿದ್ದೀನಿ. ಇಫ್ ಎನಿಬಡಿ ಹ್ಯಾಸ್ ಮಿಸ್ಡ್, ಯು ಕ್ಯಾನ್ ಚೆಕ್ ಔಟ್ ದಟ್ ವ್ಲಾಗ್ ಟು. ಆ್ಯಂಡ್ 17 to 28 September ಈ ಮಂತ್ ನಮಗೆ ಇವೆಂಟ್ ಇದೆ. ಸೊ ಇಫ್ ಎನಿಬಡಿ ಆರ್ ನಿಯರ್ ಬೈ IIHM ಬ್ಯಾಂಗ್ಳೂರ್, ಇಂದ್ರಾನಗರ್, ಕೋರಮಂಗಲ, ಹಲ್ಸೂರ್ ಯಾರಾದರೂ ಅಕ್ಕಪಕ್ಕ ಇದ್ಬಿಟ್ಟು ಇಫ್ ಯು ವಾಂಟ್ to taste the food that we students have prepared, or ನಿಮ್ಗಲ್ಲಿ ಲಂಚ್ ಮಾಡಬೇಕು ಅಂತ ಇಷ್ಟ ಇದ್ದು ಬರಬೇಕು ಅಂತಂದರೆ ಯು ಕ್ಯಾನ್ ಡೆಫಿನೆಟ್ಲಿ ಮೇಕ್ ಅ ವಿಸಿಟ್. ಆ್ಯಂಡ್ ಜಸ್ಟ್ 4 days ಇರೋದು ಈ ಈವೆಂಟ್, ಈ ರೆಸ್ಟೋರೆಂಟ್ ಈವೆಂಟ್. ಸೊ ನಿಮಗೆ ಬೇಕಿದ್ರೆ ಬಂದು ಟ್ರೈ ಮಾಡ್ಬೋದು. ಆ್ಯಂಡ್ IIHM ಬ್ಯಾಂಗ್ಳೂರ್, ಇಂದ್ರಾನಗರಲ್ಲಿ ಇದ್ದಿರೋದು. ಒನ್ಸ್ ಅಗೇನ್ ಇನ್ಫಾರ್ಮಿಂಗ್ ಯು ಆಲ್ ಗೈಸ್. ಓಕೆ, ಲೆಟ್ಸ್ ಕಮ್ ಬ್ಯಾಕ್ ಟು ದ ವ್ಲಾಗ್. ಸೊ ರಿಯಾಲಿಯಾ ಅಂತ ನಮ್ಗೆ ಎಕ್ಸಾಮ್ ಇತ್ತು, ವೇರ್ ವಿ ಪ್ರಿಪೇರ್ ಡಿಫ್ರೆಂಟ್ ಕ್ವಿಝೀನ್ ಫುಡ್. ಆ್ಯಂಡ್ ಅದರ್ ಗ್ರೂಪ್ ಆಫ್ ಆರ್ ಕ್ಲಾಸ್ ಅವ್ರು ಬಂದ್ಬಿಟ್ಟು ಒಂದು ರೆಸ್ಟೋರೆಂಟ್ ಥರ ಥೀಮ್ನ ಸೆಟ್ ಮಾಡ್ತಾರೆ. ವೇರ್ ನೀವು ಲಾಸ್ಟ್ ವ್ಲಾಗಲ್ಲಿ ನೋಡಿದ್ದು ನಾವು ಸೆಟ್ ಮಾಡಿರೋದು ದಟ್ ಈಸ್ ಬಾಲಿ ಇನ್ ಇಂಡೋನೇಷ್ಯಾ ಅಂತ ಥೀಮಲ್ಲಿ. ಇವತ್ತು ಮಾಡ್ತಿರೋದು ಬಂದ್ಬಿಟ್ಟು ಈಜಿಪ್ಷಿಯನ್ ಕ್ವಿಝೀನ್. ಸೊ ಸೇಮ್ ಈಜಿಪ್ಷಿಯನ್ ಥರ ಈಜಿಪ್ಷಿಯನ್ ಥೀಮಲ್ಲಿ ಕ್ಲಾಸ್ ರೂಮ್ನ ಡೆಕೋರೇಟ್ ಮಾಡೋದು, ಕೈಂಡ್ ಆಫ್ ಅ ರೆಸ್ಟೋರೆಂಟ್. ಓಕೆ, ಆ್ಯಂಡ್ ಐ ಹೋಪ್ ಐ ಆಮ್ ಕ್ಲಿಯರ್ ವಿತ್ ಇಟ್. ಆ್ಯಂಡ್ ಇಲ್ಲಿ ಬಂದುಬಿಟ್ಟು ಆಲ್ರೆಡಿ ಮಿಜಾಪ್ಲ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ವಿ 1 day ಬಿಫೋರ್. ಮಿಜಾಪ್ಲ ಇಸ್ ಪ್ರೆಪ್ ವರ್ಕ್, ಲೈಕ್ ಎಲ್ಲದನ್ನು ಪ್ರಿಪೇರ್ ಮಾಡಿ ಇಟ್ಕೊಳೋದು. ಸೊ ಇವಾಗ ವೆಜಿಟೇಬಲ್ಸ್ನೆಲ್ಲ ಬ್ಲಾಂಚ್ ಮಾಡಿ ಇಡೋದು, ಮತ್ತು ಬೇರೆ ಇನ್ನು ಲಾಸ್ಟ್ ಮೂಮೆಂಟ್ ವರ್ಕ್ ಎಲ್ಲ ಅವತ್ತಿನ ದಿನ ಮಾಡೋದು. ಇನ್ನು ಮಿಕ್ಕಿದ್ದು ಇವಾಗ ದಾಲ್ನ ಮತ್ತು ಚೆನ್ನ ದಾಲ್ ಅದು ಇದು ಎಲ್ಲ ಇರುತ್ತಲ್ಲ, ಸೊ ಅದನ್ನೆಲ್ಲ ಸೋಕ್ ಮಾಡಿ ಬೇಯಿಸಿ ಎಲ್ಲ ಇಟ್ಕೊಂಬಿಟ್ರೆ ನಮಗೆ ಮಾಡೋ ದಿನ, ಲೈಕ್ ಈವೆಂಟ್ ಮಾಡೋ ದಿನ ನಮಗೆ ತುಂಬ ಈಸಿ ಆಗುತ್ತೆ ಕುಕ್ ಮಾಡೋಕ್ಕೆ ಅಂತ
ಅಂದ್ಬಿಟ್ಟು. ಆ್ಯಂಡ್ ಈಗ ನಾನಿಲ್ಲಿ ವೆಜಿಟೇಬಲ್ಸ್ನೆಲ್ಲ ಕಟ್ ಮಾಡ್ತಿದ್ದೀನಿ. ಆಬ್ವಿಯಸ್ಲಿ ಈ ಥರ ವೆಜಿಟೇಬಲ್ಸ್ನೆಲ್ಲ ಕಟ್ ಮಾಡಿ ನಾವು ಫ್ರಿಜ್ಜಲ್ಲಿ ಸ್ಟೋರ್ ಮಾಡಿ ಇಡೋಕ್ಕಾಗಲ್ಲ, ಬಿಕಾಸ್ ಅದು ಕೂಡ ಕಲರ್ ಚೇಂಜ್ ಆಗುತ್ತೆ. ಆ ರೀಸನ್ಸಿಂದ ಆಗಲೇ ಫ್ರೆಶ್ಶಾಗಿ ಕಟ್ ಮಾಡಿ ಇಟ್ಕೊಳೋದು. ಆ್ಯಂಡ್ ಇಲ್ಲಿ ನನ್ನ ಟೀಮ್ ಮೆಂಬರ್ಸ್ ಎಲ್ಲರೂ ಕೂಡ ಅಷ್ಟೇ ವೆಜಿಟೇಬಲ್ಸ್ನೆಲ್ಲ ಬ್ಲಾಂಚ್ ಮಾಡೋದು ಆ್ಯಂಡ್ ಅದಕ್ಕೆ ಸ್ವಲ್ಪ ಸೀಸನಿಂಗ್ ಎಲ್ಲ ಹಾಕಿಬಿಟ್ಟು ಇಟ್ಟಿರ್ತಾರೆ. ಆ್ಯಂಡ್ ಇಲ್ಲಿ ನಾನು ಬಂದುಬಿಟ್ಟು ಟೊಮೆಟೊ ಪ್ಯೂರಿಗೆ ಟೊಮೆಟೋಸ್ನೆಲ್ಲ ಸ್ಲಿಟ್ ಮಾಡಿಬಿಟ್ಟು ಹಾಟ್ ವಾಟರ್ಗೆ ಹಾಕ್ಬಿಟ್ಟು ಬ್ಲಾಂಚ್ ಮಾಡಿ ಇಡ್ತಿದ್ದೀನಿ. ಸೊ ವಿ ಕ್ಯಾನ್ prepare tomato puree, and every single thing is prepared from scratch. And ಯಾವುದೋ ಫ್ಯೂ ಇಂಗ್ರೀಡಿಯೆಂಟ್ಸ್ನ ನಾವು ಔಟ್ ಬ್ರಾಟ್ ಅಥವಾ ಸ್ಟೋರ್ ಬ್ರಾಟ್ನ ಯೂಸ್ ಮಾಡೋದು. ಇಲ್ಲಾಂದರೆ ಇಫ್ ವಿ ಹ್ಯಾವ್ ಟೈಮ್ ವಿಲ್ ಡೆಫಿನೆಟ್ಲಿ ಯೂಸ್ ಆರ್ ಓನ್ ರೆಸಿಪೀಸ್, ಆರ್ ಓನ್ ಥಿಂಗ್ಸ್ ಫ್ರಮ್ ದ ಸ್ಕ್ರ್ಯಾಚ್ ಎವ್ರಿಥಿಂಗ್. ಆ್ಯಂಡ್ ಇಲ್ಲಿ ಕೆಲವೊಂದು ವೆಜಿಟೇಬಲ್ಸ್ನ ಸಾರ್ಟ್ ಮಾಡೋದಿರುತ್ತೆ. ಸೊ ದಟ್ ಈಸ್ ಅ ಬಿಗ್ ಪ್ರಾಸೆಸ್. ಸೊ ಅದೆಲ್ಲ ಇಲ್ಲಿ ಮಾಡ್ತಿದ್ವಿ. ಆ್ಯಂಡ್ ಅಷ್ಟೊತ್ತಿಗೆ ಟೊಮೆಟೋಸ್ ಕೂಡ ಬ್ಲಾಂಚ್ ಆಗಿತ್ತು. ಆ್ಯಂಡ್ ನನ್ನ ಟೀಮಲ್ಲಿ ಆಲ್ಮೋಸ್ಟ್ 3 to 4 ಮೆಂಬರ್ಸ್ ಇರ್ತಾರೆ. ಸೊ ಅವರೆಲ್ಲರೂ ನಾವು ಎಲ್ಲರೂ ಶೇರ್ ಮಾಡಿಕೊಂಡು ಮಾಡ್ತೀವಿ. ಇಟ್ಸ್ ನಾಟ್ ಲೈಕ್ ಮೈ ಟೀಮ್, ಇಟ್ಸ್ ಲೈಕ್ ಆ ಟೀಮ್ ಇನ್ ಫ್ಯಾಕ್ಟ್. ಆ್ಯಂಡ್ ಇಲ್ಲಿ ಚಿಕನ್ ಬ್ರೆಸ್ಟ್ನೆಲ್ಲ ಮ್ಯಾರಿನೇಟ್ ಮಾಡಿ ಇಟ್ಟಿದ್ವಿ. ಸೊ ಅದನ್ನು ಕೂಡ ಇಲ್ಲಿ ಬಂದುಬಿಟ್ಟು ನಾವು ಗ್ರಿಲ್ ಮಾಡ್ತಿದ್ದೀವಿ. ಅದಾದಮೇಲೆ ಇಲ್ಲಿ ಡೆಸರ್ಟ್ಸ್ ಎಲ್ಲ ನಡೀತಿತ್ತು. ಡೆಸರ್ಟ್ಗೆ ಕುನಾಫಾ ಇತ್ತು ಆ್ಯಂಡ್ ಅಷ್ಟೊತ್ತಿಗೆ ಸೂಪ್ ಕೂಡ ಮಾಡಿದ್ರು. ಸೊ ಈಜಿಪ್ಷನಲ್ಲಿ ಯಾವ ಥರ ಫುಡ್ ಇರುತ್ತೆ, ಲೈಕ್ ಫಾರ್ ಎಕ್ಸಾಂಪಲ್ ಕರ್ನಾಟಕಲ್ಲಿ ಏನು ಫುಡ್ ಫೇಮಸ್, ಆ ಥರ ಈಜಿಪ್ಷನಲ್ಲಿ ಏನು ಫುಡ್ ಫೇಮಸ್ ಆ ಥರ ಹುಡ್ಕೊಂಡು ಮಾಡ್ತಿದ್ದಿದ್ದು. ಆ್ಯಂಡ್ ರೆಸಿಪೀಸ್ ಎಲ್ಲ ಕೂಡ ಅಷ್ಟೇ ತುಂಬ ಟೇಸ್ಟಿಯಾಗಿ ಚೆನ್ನಾಗಿ ಬಂದಿತ್ತು. ಆ್ಯಂಡ್ ದಿಸ್ ಇಸ್ ಫಲಾಫಲ್ ಏನಿಲ್ಲ ನಮ್ಮ ಕರ್ನಾಟಕದಲ್ಲೆಲ್ಲ ಹೆಂಗೆ ಮಸಾಲೆ ವಡೆ ಅಂತ ಮಾಡ್ತಾರೋ ಅದೇ ಥರ, ಬಟ್ ಇದು ಬಂದುಬಿಟ್ಟು ಚೆನ್ನ ದಾಲಲ್ಲಿ ಮಾಡೋದು. ಇವಾಗ ಫಾರ್ ಎಕ್ಸಾಂಪಲ್ ಏನಂತಾರೆ ಚೆನ್ನ ಮಸಾಲಾಗೆಲ್ಲ ಯೂಸ್ ಮಾಡ್ತಾರಲ್ಲ, ಆ ದಾಲ್ನ ತೊಗೊಂಡು ಬೇಯಿಸ್ಬಿಟ್ಟು ಆಮೇಲೆ ಅದನ್ನು ಎಲ್ಲ ಹಾಕ್ಬಿಟ್ಟು ಸ್ವಲ್ಪ ತಿಲ್ ಲೀವ್ಸ್ ಅಂದರೆ ಸಬ್ಬಕ್ಕಿ ಸೊಪ್ಪು ಎಲ್ಲ ಹಾಕಿ ಮಾಡೋದು. ದಿ ರೆಸಿಪೀಸ್ ಆ್ಯಂಡ್ ಆಲ್ ಆರ್ ಲೈಕ್ ವೆರಿ ಹ್ಯೂಜ್. ಅದಕ್ಕೆ ನಾನು ರೆಸಿಪೀಸ್ನೆಲ್ಲ ಏನು ಶೇರ್ ಮಾಡಿಲ್ಲ. ಎನಿ ಒನ್ ವಾಂಟ್ ಎನಿ ರೆಸಿಪಿ ಆಸ್ಕ್ ಮೀ ಇನ್ ದ ಕಮೆಂಟ್ ಸೆಕ್ಷನ್. ನೆಕ್ಸ್ಟ್ ಟೈಮ್ ನಾನು ಯಾವಾಗಾದರೂ ಫ್ರೀಯಾಗಿ ಮನೇಲಿ ಇರ್ತೀನಲ್ಲ, ಸೊ ಆಗ ನಮ್ಮ ಮನೇಲಿ ಟ್ರೈ ಮಾಡಿದಾಗ ನಿಮ್ಮ ಜೊತೆ ಕೂಡ ಶೇರ್ ಮಾಡ್ತೀನಿ. ಸೊ ದೀಸ್ ಆರ್ ಆಲ್ ದಿ ಥಿಂಗ್ಸ್ ದಟ್ ವಿ ಹ್ಯಾಡ್ ಪ್ರಿಪೇರ್ಡ್. ಇದು ಎಲ್ಲ ಕೂಡ ಅಷ್ಟೇ 5 ಮೀಲ್ ಕೋರ್ಸ್ ಇದ್ದಿದ್ದು. ಸೊ ಎಲ್ಲ ಟೇಸ್ಟಿಯಾಗಿ ಚೆನ್ನಾಗಿ ಬಂದಿತ್ತು. ಆ್ಯಂಡ್ ಇದು ಬಂದುಬಿಟ್ಟು ಪ್ರೆಸೆಂಟೇಷನ್ಗೆ ಅಂತಲೇ ಇಟ್ಟಿರೋದು. ಆ್ಯಂಡ್ ಬೇರೆ ಫುಡ್ನೆಲ್ಲ ಮಾಡಿದ್ರಲ್ಲ, ಸೊ ಅದನ್ನೆಲ್ಲ ಗೆಸ್ಟ್ಗೆ ಸರ್ವ್ ಮಾಡೋದು. ಸೊ ಅದಕ್ಕಂತ ಡಿಫ್ರೆಂಟ್ F&B ಟೀಮ್ ಇರುತ್ತೆ, ಡೆಕೋರ್ ಮಾಡಿರೋ ಟೀಮ್ ಇರುತ್ತೆ. ಸೊ ದಿಸ್ ಲಾಂಗ್ ಪ್ರಾಸೆಸ್ ಆ್ಯಂಡ್ ದಿಸ್ ಈಸ್ ಎಕ್ಸಾಮ್ ಫಾರ್ ಅಸ್. ಸೊ ಈ ಎಕ್ಸಾಮ್ಗೆ ನಮಗೆ 100 ಮಾರ್ಕ್ಸ್ ಕ್ಯಾರಿ ಆಗುತ್ತೆ, ಇನ್ಕ್ಲೂಡಿಂಗ್ ಜರ್ನಲ್, ಪ್ರೆಸೆಂಟೇಷನ್, ವೈವಾ ಎಲ್ಲ ಸೇರಿ. ಆ್ಯಂಡ್ ಈಗ ನಾವು ಎಲ್ಲದನ್ನು ಸರ್ವ್ ಮಾಡಿ ಎಲ್ಲ ಆದಮೇಲೆ ವಿ ಆರ್ ಇವನ್ ಟೇಸ್ಟಿಂಗ್. ಆ್ಯಂಡ್ ಲಾಸ್ಟ್ ವ್ಲಾಗಲ್ಲಿ ಎಲ್ಲ ಕೇಳಿದ್ರಿ ಯು ವಿಲ್ ನಾಟ್ ಗೆಟ್ ಎನಿ ಚಾನ್ಸ್ ಟು ಈಟ್ ಫುಡ್ ಓವರ್ ದೇರ್ ಅಂತ ಎಲ್ಲ ಸಿಗುತ್ತೆ. ಇಫ್ ಎನಿಬಡಿ ವಾಂಟ್ಸ್ ಟು ಈಟ್ ಯು ಕ್ಯಾನ್ ಹ್ಯಾವ್ ಯುವರ್ ಲಂಚ್ ದೇರ್ ಆರ್ ಯು ಕ್ಯಾನ್ ಹ್ಯಾವ್ ಫುಡ್ ದೇರ್. ಬಟ್ ಇಷ್ಟ ಇಲ್ದಿರೋರು ಹೊರಗಡೆ ಹೋಗಿ ಕೂಡ ತಿನ್ಬೋದು. ಲೆಮನ್ ರೈಸ್ ಚಿತ್ರಾನ್ನ, ನಮ್ಮ ಸ್ಟೈಲ್ ಚಿತ್ರಾನ್ನ, ಲೆಮನ್ ರೈಸ್. For what is that? ಆ್ಯಂಡ್ ಇಲ್ಲಿ ನಾವು ಮೀಜಾ ಪಲಾವ್ ಮಾಡ್ತಿದ್ವಿ. ಬೆಳಗ್ಗೆ ಎಲ್ಲ ಈಜಿಪ್ಷಿಯನ್ ಕ್ವಿಸಿನ್ ಎಲ್ಲ ಮಾಡಿ ಅದನ್ನೆಲ್ಲ ಕ್ಲೀನ್ ಮಾಡಿ ಒಂದು ಸ್ವಲ್ಪ ಬ್ರೇಕ್ ಎಲ್ಲ ಮುಗಿಸ್ಕೊಂಡು ಬಂದಮೇಲೆ ಈಗ ನಾವು ನೆಕ್ಸ್ಟ್ ಡೇಗೆ ಪ್ರೆಪ್ ವಾಕ್ನ ಮಾಡ್ತಿದ್ದೀವಿ. ಪ್ರೆಪ್ ವಾಕ್ ಇನ್ ದ ಸೆನ್ಸ್ ಆ್ಯಸ್ ಐ ಟೋಲ್ಡ್ ನಾಳೆಗೆ ಈಸಿ ಆಗಲಿ ಅಂತ ಅಂದ್ಬಿಟ್ಟು ಇವಾಗ ನಮ್ಗೆ ಏನೇನಾಗುತ್ತೋ ಅಷ್ಟನ್ನ ಪ್ರಿಪೇರ್ ಮಾಡ್ಕೊತಿದ್ದೀವಿ. ಸೊ ಇಲ್ಲಿ ನಾವು ನೆಕ್ಸ್ಟ್ ಡೇ ತಮಿಳ್ನಾಡು ಕ್ವಿಸಿನ್ ಮಾಡಬೇಕಿತ್ತು. ಸೊ ಅದಕ್ಕೆ ಅದೆಲ್ಲ ಪ್ರಿಪೇರ್ ಮಾಡ್ಕೊಂಡು ಮನೆಗೆ ಬರೋಷ್ಟೊತ್ತಿಗೆ ಗಣೇಶ ವಿಸರ್ಜನೆ ಎಲ್ಲ ನಡೀತಿತ್ತು. ಸೊ ನಮ್ಮ ಏರಿಯಾಲಿಟ್ಟಿದ್ದ ಗಣೇಶನೆಲ್ಲ ನಮ್ಮ ಮನೆ ಹತ್ರ ಕರ್ಕೊಂಬಂದ್ಬಿಟ್ಟು ಮೆರವಣಿಗೆ ಎಲ್ಲ ಮಾಡಿಸ್ತಿದ್ರು. ಸೊ ನಾವು ಕೂಡ ಈ ಟೈಮ್ ಜಾಸ್ತಿ ಗಣೇಶನೆಲ್ಲ ನೋಡೋಕೆ ಹೋಗಿಲ್ಲ. ಸೊ ಅದಕ್ಕೆ ಮನೆ ಹತ್ರ ಬಂದಿತ್ತಲ್ಲ ಅಂತ ಅಂದ್ಬಿಟ್ಟು ಇಲ್ಲೇ ನೋಡಿಬಿಟ್ಟು ಮಂಗಳಾರತಿ ಎಲ್ಲ ತೊಗೊಂಡ್ವಿ. ಅದಾದಮೇಲೆ ಒಂದು ಸ್ವಲ್ಪ 2 ಸ್ಟೆಪ್ ಎಲ್ಲ ಹಾಕ್ಸಿದ್ರು ನಮ್ಮ ಡ್ಯಾಡಿ ಕೈಲಿ ಎಲ್ಲರೂ ಸೇರಿ.
ಆ್ಯಂಡ್ ಇದು ನೆಕ್ಸ್ಟ್ ಡೇ ನಾವೆಲ್ಲ ಆಲ್ರೆಡಿ ಪ್ರೆಪ್ ವರ್ಕ್ ಮಾಡಿದ್ರಲ್ಲ, ಸೊ ಅದನ್ನೆಲ್ಲ ಕ್ಲಿಯರ್ ಮಾಡ್ತಿರೋದು. ಸೊ ನಾನು ಹೇಮ ಇಬ್ಬರು ಕೂಡ ಟೀಮಲ್ಲಿದ್ವಿ. ಸೊ ಇಲ್ಲಿ ಇಫ್ ಯು ಕ್ಯಾನ್ ಸಿ ಅಲ್ಲಿ ಟ್ರೀಯಲ್ಲಿ ನಾವು ಬರೆದಿಟ್ಟಿದ್ದೀವಿ, ಓಕೆ ಇದು ಪಾಯಸಮ್ಗೆ ಇಂಗ್ರೀಡಿಯೆಂಟ್ಸ್ ಎಲ್ಲ ನಾವೆಲ್ಲ ಇಟ್ಟಿರೋದು ಅಂತ ಮಾಡಿ ಕ್ಲಿಂಗ್ ರ್ಯಾಪ್ ಹಾಕಿಬಿಟ್ಟು ಯಾರ್ದು ಹೆಸರು ಸೊ ಅವ್ರ ಇನಿಷಿಯಲ್ಸ್ನ ಹಾಕಿದ್ದೀವಿ. ಆ್ಯಂಡ್ ಇವತ್ತು ನಾವು ಮಾಡ್ತಿರೋದು ತಮಿಳ್ನಾಡು ಕ್ವಿಝೀನ್. ಸೊ ತಮಿಳ್ನಾಡು ಕ್ವಿಝೀನಲ್ಲಿ ಪಾಯಸಮ್ ಇರುತ್ತೆ, ಆಮೇಲೆ ಲೆಮನ್ ರೈಸ್, ಪಾಪಡ್, ಆಮೇಲೆ ಪೊಟ್ಯಾಟೊ ಅಲ್ಲಿ ಒಂದು ಸ್ಟಾರ್ಟರ್ ಥರ ಮಾಡಿದ್ವಿ. ಆ್ಯಂಡ್ ಅದ್ರ ಜೊತೆಗೆ ರಸಮ್ ಇತ್ತು. ಸೊ ಎಲ್ಲದ್ರ ಜೊತೆಗೆ ನಾನ್ ವೆಜ್ಜಲ್ಲಿ ಒಂದು ಐಟಮ್ ಇತ್ತು, ಚೆಟಿನಾಡ್ ಚಿಕನ್ ಅಂತ. ಚೆಟಿನಾಡ್ ಚಿಕನ್ ತುಂಬ ಫ್ಲೇವರ್ಫುಲ್ಲಾಗಿ ಅರೋಮ್ಯಾಟಿಕ್ ಆಗಿತ್ತು. ಸೊ ಆ ಸ್ಮೆಲ್ ನೋಡಿದ್ರೇ ಟೆಂಪ್ಟ್ ಆಗ್ತಿತ್ತು ತಿನ್ನಬೇಕು ಅಂತ. ಬಟ್ ನಾವು ಯಾರೂ ಟೇಸ್ಟ್ ಮಾಡಿಲ್ಲ. ಐ ಥಿಂಕ್ ವೆರಿ ಫ್ಯೂ ಪೀಪಲ್ ಹ್ಯಾಡ್ ಟು ಟೇಸ್ಟ್ ದ್ಯಾಟ್. ಆ್ಯಂಡ್ ಅದ್ರ ಜೊತೆಗೆ ಇಲ್ಲಿ ನಾನು ಪಾಯಸಮ್ಗೆ ಎಲ್ಲ ರೆಡಿ ಮಾಡ್ಕೊತಿದ್ದೆ. ಸೊ ಪಾಯಸಮ್ ಅಂತ ಯಾಕೆ ಹೇಳ್ತಿದ್ದೇನೆ ಅಂದರೆ ಬಿಕಾಸ್ ತಮಿಳಲ್ಲಿ ಪಾಯಸಮ್ ಅಂತಾರೆ, ದಟ್ಸ್ ವೈ. ಆ್ಯಂಡ್ ಇಲ್ಲಿ ನಾನು ಎಲ್ಲ ಡ್ರೈ ಫ್ರೂಟ್ಸ್ನೆಲ್ಲ ಚಾಪ್ ಮಾಡ್ಕೊತಿದ್ದೀನಿ ಬಿಕಾಸ್ ನಾನೇ ಇದನ್ನು ಪಾಯಸನ ಮಾಡ್ತಿದ್ದಲ್ಲ ಅದಕ್ಕೆ. ಆ್ಯಂಡ್ ಆಬ್ವಿಯಸ್ಲಿ ಆ ಶೆಫ್ ವಾಸ್ ದೇರ್ ಟು ಗೈಡ್ ಅಸ್ ಇನ್ ಈಚ್ ಆ್ಯಂಡ್ ಎವ್ರಿಥಿಂಗ್. ಆ್ಯಂಡ್ ಇಲ್ಲಿ ನಾನು ಎಲ್ಲ ಡ್ರೈ ಫ್ರೂಟ್ಸ್ನೆಲ್ಲ ಚಾಪ್ ಮಾಡ್ತಿದ್ದೀನಿ. ಸೊ ಡ್ರೈ ಫ್ರೂಟ್ಸಲ್ಲಿ ಡಿಫ್ರೆಂಟ್ ಕಟ್ಸ್ ಅಂತ ಇರುತ್ತೆ. ಸೊ ಗಾರ್ನಿಷಿಂಗ್ ಒಂಥರ ಆ್ಯಂಡ್ ಟೆಂಪ್ರಿಂಗ್ಗೆ ಒಂಥರ ಆ ಥರ ಎಲ್ಲ. ಪಾಯಸ ತುಂಬ ಟೇಸ್ಟಿಯಾಗಿ ತುಂಬ ಚೆನ್ನಾಗಿ ಬಂದಿತ್ತು. ಆ್ಯಂಡ್ ಆ ಫ್ರೇಗ್ರೆನ್ಸ್ ಇರುತ್ತಲ್ಲ ಪಾಯಸದ್ದು, ಅದು ಕೂಡ ಚೆನ್ನಾಗಿತ್ತು. ಆ್ಯಂಡ್ ದಿಸ್ ಇಸ್ ಚೆಟಿನಾಡ್ ಚಿಕನ್. ಎಷ್ಟು ಸಖತ್ತಾಗಿ ಬಂದಿತ್ತು ಗೊತ್ತಾ. ಎವ್ರಿಬಡಿ ವಿಲ್ ಲೈಕ್ ಚೆಟಿನಾಡ್ ಚಿಕನ್, ತುಂಬ ಚೆನ್ನಾಗಿದೆ ಅಂತ. ಬಿಕಾಸ್ ದಿಸ್ ಇಸ್ ಒನ್ ಆಫ್ ದ ಡಿಫ್ರೆಂಟ್ ರೆಸಿಪಿ ದಟ್ ವಿ ವೇರ್ ಡೂಯಿಂಗ್. ಆ್ಯಂಡ್ ಅದ್ರ ಜೊತೆಗೆ ಎಲ್ಲ ಡ್ರೈ ಸ್ಪೈಸಸ್ನ ನಾವೇ ಹುರಿದ್ಬಿಟ್ಟು ಪುಡಿ ಮಾಡಿ ಇಟ್ಕೊಂಡು ಹಾಕಿದ್ದು. ಸೊ ತುಂಬ ಟೇಸ್ಟಿಯಾಗಿ ಬಂದಿತ್ತು. ಗೈಸ್ ಕಾಲೇಜ್ ದುಡ್ಡು, ಕಾಲೇಜ್ ತುಪ್ಪ ಎಷ್ಟು ಸ್ಫೂರ್ತಿ ಜಾಸ್ತಿ ಬೇಕು. ಇಷ್ಟು ಪಾಯಸಕ್ಕೆ ಇಷ್ಟು ಸಾಕು, ಇಷ್ಟು ಪಾಯಸಕ್ಕೆ ಇಷ್ಟು ತುಪ್ಪ ಯಾರ ಮನೇಲಿ ಅಂದ್ರೆ ನೋಡಿದೀರಾ? ನಮ್ಮ ಕಾಲೇಜ್ Sir, this is more, no? Correct, no? Yeah, electric melt. No, sir, here it is melted. You be quiet, sir. Perfect land. See, it will melt. That time this will not fry. Then the melted ghee will become more melt. Check in milk is there or not in the fridge? It's there, it is there. Is there no 8 liter thoda? Sir, who is cooking food in our college? Who will cook food in our college? ನಾನು ತೆಗೆಯಬೇಕಾನೆ. One liter nikal. ರೇಮಾ ನೋಡಿ ಎಷ್ಟು ಚೆನ್ನಾಗಿದೆ. Boil the milk. ರೇಮಾ just my team. ಬಾಯ್ಲ್ ದ ಮಿಲ್ಕ್. Simply. See sir. ತುಪ್ಪ ಘಮ ಘಮ ಅಂತ ಐತೆ. ಎಲ್ಲ ಇಡೀ ಕಾಲೇಜ್ ಇವಾಗ ಬರೀ ಕೀರ್ ಸ್ಮೆಲ್, ಪಾಯಸ ಸ್ಮೆಲ್. ದಿಸ್ ಒನ್ ಏಮ್ಮ ಪಡ್ಕಂದು ಬಿಟ್ಬಿಡ್ಬೇಡ. ಸೊ ದಿಸ್ ವಾಸ್ ದ ಫೈನಲ್ ಔಟ್ಪುಟ್. ಎಲ್ಲರೂ ಏನೇನು ಮಾಡಿದ್ದೀವಿ ಅಂತ ಎಲ್ಲ ಒಂದು ಪ್ಲೇಟಲ್ಲಿ ಹಾಕ್ಬಿಟ್ಟು ಇದೇ ರೀತಿ ನಾವು ಎಲ್ಲ ಗೆಸ್ಟ್ಗೆ ಸರ್ವ್ ಮಾಡಿದ್ದು. ಆ್ಯಂಡ್ ಎಲ್ಲ ಟೇಸ್ಟ್ ಕೂಡ ಅಷ್ಟೇ ತುಂಬ ಚೆನ್ನಾಗಿ ಬಂದಿತ್ತು. ಆ್ಯಂಡ್ ಎವ್ರಿಬಡಿ ಲೈಕ್ ಎವ್ರಿಥಿಂಗ್. ಆ್ಯಂಡ್ ಎಲ್ಲ ಟೀಚರ್ಸ್ನ ಇನ್ವೈಟ್ ಮಾಡಿದ್ದು ಇವತ್ತಿನ ಲಂಚ್ಗೆ. ಸೊ ಅವರೆಲ್ಲರೂ ಬಂದಿದ್ದರು. ಅವ್ರ ಫೀಡ್ಬ್ಯಾಕ್ಸ್ ಎಲ್ಲ ನಮ್ಮ ಜೊತೆ ಶೇರ್ ಮಾಡಿದ್ರು. ಸೊ ಅವ್ರಿಗೆ ಯಾವುದು ಸರಿ ಅನಿಸ್ತು, ಯಾವ್ದು ತಪ್ಪು ಅನಿಸ್ತು, ಎಲ್ಲ ಸರಿಗೆ ಇತ್ತು ಅಥವಾ ಎಲ್ಲ ತಪ್ಪಾಗೆ ಇತ್ತು ಆ ಥರ ಏನಿಲ್ಲ. ಸೊ ಒಬ್ಬೊಬ್ರದ್ದು ಫೀಡ್ಬ್ಯಾಕ್ ಒಂದೊಂದು ಥರ ಇರುತ್ತಲ್ಲ. ಸೊ ಆ ಫೀಡ್ಬ್ಯಾಕ್ಸ್ನೆಲ್ಲ ನಾವು ಕನ್ಸಿಡರ್ ಮಾಡಿ ನಾನು ಟೀಮಲ್ಲಿರೋದು ನಾನು ವರ್ಕೆ ಮಾಡಿದ್ದೆ. ಇಲ್ಲ ಇವಳು ಕಾಡಮ್ಮ ಪೌಡರ್ ಮಾಡು ಅಷ್ಟೇ. ನೆನ್ನೆ ಹಾಲು ಕಾಯಿಸಿದ್ದು ಕರೆದು ತಗೊಂಬಂದು ಕಾಯಿಸಿ ಇವತ್ತು ಬೆಳಗ್ಗೆ ಹಾಲು ಕಾಯಿಸಿ ಬಿಡುವಾಗ ಚಿಕನ್ ಚೆನ್ನಾಗೈತೆ ತಗೊಳ್ರಿ. ನೋಡು ಅವ್ರ ಚಿಕನ್ ಚೆನ್ನಾಗೈತೆ, ಇವ್ರದ್ದು ಚಿತ್ರಾನ್ನ ಚೆನ್ನಾಗೈತೆ. ಇದೇ ಕೆಲಸ ಬೈಲ ಹತ್ರ ಇನ್ನು ಬೈ. ಆಲ್ರೆಡಿ ಪ್ಲೇಟಿಂಗ್ ಕೊಟ್ಟಿದ್ದಾಳೆ.
last I got some time to go film some things in the ರೆಸ್ಟೋರೆಂಟ್. ಸೊ ರೆಸ್ಟೋರೆಂಟ್ ಎಲ್ಲ ಸೆಟ್ ಮಾಡೋಕ್ಕಿಂತ ಮುಂಚೆ ಈ ಥರ ಎಲ್ಲ ಸೆಟ್ ಮಾಡ್ತಿದ್ರು. ಎವ್ರಿಥಿಂಗ್ ವಾಸ್ ಹ್ಯಾಂಡ್ ಮೇಡ್. ಸೊ ನಾವು ಬಾಲಿ ಥೀಮ್ಗೆ ಹೆಂಗೆ ಸೆಟ್ ಮಾಡಿದ್ರು ಅದೇ ರೀತಿ ಇವರು ಕೂಡ ಅಷ್ಟೇ ತುಂಬ ಎಫರ್ಟ್ಸ್ ಎಲ್ಲ ಹಾಕ್ಬಿಟ್ಟು ಈ ಥರ ರಿಯಲ್ ಫ್ಲವರ್ಸ್ ಎಲ್ಲ ತೊಗೊಂಬಂದ್ಬಿಟ್ಟು ಎಲ್ಲ ಅರೇಂಜ್ ಮಾಡ್ತಿದ್ರು. ಸೊ ಇಟ್ ಈಸ್ ಆಲ್ ನೈಸ್ ಟು ಸಿ ಲೈಕ್ ದಿಸ್, ಬಿಕಾಸ್ ನಾವು ಬರೀ ಕುಕಿಂಗ್ ಕಲಿತಿದ್ದೀವಿ ಅಂತ ಅಲ್ಲ, ವಿ ಆರ್ ಲರ್ನಿಂಗ್ ಮೆನಿ ಅದರ್ ಡಿಫ್ರೆಂಟ್ ಥಿಂಗ್ಸ್ ಆ್ಯಂಡ್ ದಿಸ್ ಇಸ್ ಆಲ್ ನ್ಯೂ ಎಕ್ಸ್ಪೀರಿಯನ್ಸ್ ಫಾರ್ ಅಸ್. ಸೊ ಒಬ್ಬರಿಗಂತ ಅಲ್ಲ, ಎಲ್ಲರಿಗೂ ಇದೊಂಥರ ಹೊಸ ಫೀಲ್ಡು, ಹೊಸ ಎಕ್ಸ್ಪೀರಿಯನ್ಸ್. ದೇರ್ ಸೋ ಮಚ್ ಆಫ್ ನ್ಯೂ ಲರ್ನಿಂಗ್. ಎಷ್ಟೊಂದು ಥಿಂಗ್ಸ್ ನಮಗೆ ಗೊತ್ತೇ ಇರಲ್ಲ ಅಂತ ಇವಾಗ ಗೊತ್ತಾಗುತ್ತೆ. ಆ್ಯಂಡ್ ಈ ಥರ ರಂಗೋಲಿ ಎಲ್ಲ ಹಾಕಿದ್ರು. ಆ್ಯಂಡ್ ಗಣೇಶ ಹಬ್ಬ ಕೂಡ ಇತ್ತಲ್ಲ, ಸೊ ಅದಕ್ಕೆ ಗಣೇಶನೆಲ್ಲ ಇಟ್ಟಿದ್ರು ಕ್ಯೂಟಾಗಿ ಚಿಕ್ಕದಾಗಿ ಚೆನ್ನಾಗಿತ್ತು. ಡೆಕೋರ್ ಆ್ಯಂಡ್ ಎವ್ರಿಥಿಂಗ್ ಕೇಮ್ ಔಟ್ ಸೊ ಡೀಸೆಂಟ್ ಆ್ಯಂಡ್ ನೈಸ್. ಸೊ ಇದು ಬಂದುಬಿಟ್ಟು ತಮಿಳ್ನಾಡು ಕ್ವಿಝೀನ್. ಈವನ್ ಟೇಬಲ್ಸ್ ವೇರ್ ಆಲ್ ಡೆಕೋರೇಟೆಡ್. ಆ್ಯಂಡ್ ಲಾಸ್ಟಲ್ಲಿ ನಂಗೆ ಸ್ವಲ್ಪ ಟೈಮ್ ಸಿಗ್ತಾ, ಸೊ ಅವಾಗ ಬಂದುಬಿಟ್ಟು ಮಾಡಿದ್ದು. ಆ್ಯಂಡ್ ಈಜಿಪ್ಷಿಯನ್ ಕ್ವಿಝೀನ್ಗೂ ಕೂಡ ಅಷ್ಟೇ ಡೀಸೆಂಟಾಗಿ ಎಲ್ಲ ಡೆಕೋರೇಟ್ ಮಾಡಿದ್ರು. ಸೊ ಅದನ್ನು ಮಾಡೋಕ್ಕೆ ಆಗಿಲ್ಲ ವೀಡಿಯೋ ನಾನು, ಬಿಕಾಸ್ ನಾನು ಹೋಗೇ ಇಲ್ಲ, ಟೈಮ್ ಇರಲಿಲ್ಲ ನನಗೆ, ಕಿಚನಲ್ಲೇ ಬ್ಯುಸಿಯಾಗಿ ಹೋಗಿದ್ವಲ್ಲ, ದಟ್ಸ್ ವೈ. ಆ್ಯಂಡ್ ದಿಸ್ ಇಸ್ ಹೌ ದ ಫೈನಲ್ ಔಟ್ಪುಟ್ ವಾಸ್. ಆ್ಯಂಡ್ ಗೆಸ್ಟ್ ಬಂದಮೇಲೆಲ್ಲ ನಾನು ಹೋಗೋಕ್ಕಾಗಿಲ್ಲ, ದಟ್ಸ್ ವೈ ಐ ಡಿಡ್ಂಟ್ ಫಿಲ್ಮ್ ಎನಿಥಿಂಗ್. ಸೊ ದಟ್ಸ್ ಆಲ್ ಫಾರ್ ಟುಡೇಸ್ ವ್ಲಾಗ್. ನಿಮ್ಗೆ ಈ ವ್ಲಾಗ್ ಇಷ್ಟ ಆದರೆ ಲೈಕ್, ಶೇರ್, ಕಾಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಚಾನೆಲ್ ಆ್ಯಂಡ್ ಮೀಟ್ ಯು ಆಲ್ ಇನ್ ವಾದ ಇಂಟ್ರೆಸ್ಟಿಂಗ್ ವ್ಲಾಗ್ಸ್. ಸೊ ಇನ್ನು ಮುಂದೆ ಸ್ವಲ್ಪ ಕಾಲೇಜ್ ವ್ಲಾಗ್ಸ್ ಸ್ವಲ್ಪ ಜಾಸ್ತಿ ಬರ್ತಿರುತ್ತೆ, ಬಿಕಾಸ್ ಆ್ಯಸ್ ಐ ಆಮ್ ಸ್ಪೆಂಡಿಂಗ್ ಲಾಟ್ಸ್ ಆಫ್ ಟೈಮ್ ಇನ್ ಮೈ ಕಾಲೇಜ್. ಬೆಳಗ್ಗೆ ಹೋದರೆ ಈವ್ನಿಂಗ್ 7-8 ಆಗಿಬಿಡುತ್ತೆ ನಾನು ಮನೆಗೆ ಬರೋಷ್ಟೊತ್ತಿಗೆ. ಸೊ ಮೋಸ್ಟ್ ಆಫ್ ದ ಟೈಮ್ ಐ ಆಮ್ ಎಟ್ ಕಾಲೇಜ್ ಅಲ್ವಾ, ಸೊ ದಟ್ಸ್ ವೈ ಐ ಫಿಲ್ಮ್ ಮೋಸ್ಟ್ ಆಫ್ ದ ವ್ಲಾಗ್ಸ್ ಫ್ರಮ್ ದ ಕಾಲೇಜ್. ಆ್ಯಂಡ್ ನಿಮಗೂ ಕೂಡ ಇದೆಲ್ಲ ಡಿಫ್ರೆಂಟ್ ಆಗಿರುತ್ತೆ ಈ ವ್ಲಾಗ್ಸ್, ಸಮಥಿಂಗ್ ಯುನೀಕ್, ಸಮಥಿಂಗ್ ಔಟ್ಸ್ಟ್ಯಾಂಡಿಂಗ್, ಔಟ್ ಆಫ್ ದ ಬಾಕ್ಸ್ ಫ್ರಮ್ ಆಲ್ ಅದರ್ ವ್ಲಾಗ್ಸ್ ಐ ಕ್ಯಾನ್ ಸೇ. So that's all for today's vlog. Meet you all in another interesting vlog. Bye bye.